ನಮ್ಮ ಕುಟುಂಬದ ಬಗ್ಗೆ ನೋಡಿದ್ವಿ. ದೇವೇಗೌಡರ ನಡವಳಿಕೆ ಪಕ್ಷ ಉಳಿಸ್ಕೋಬೇಕು ಅಂದಾಗ ಯಾವುದೇ ರೀತಿಯ ಬೈಕ್ ಒಳಗಾಗದೆ ನಾವು ಕಾರ್ಯಕರ್ತರಿಗೆ ತಲೆ ಕೊಟ್ಟಿರೋರು. ಪಕ್ಷವನ್ನ ಉಳಿಸ್ಕೋಬೇಕು ಅಂದಾಗ, ಪಕ್ಷ ಉಳಿಸ್ಕೊಳ್ಳೇಬೇಕಾದಂತ ಪರಿಸ್ಥಿತಿ ಬಂದಾಗ ಯಾವುದೇ ರೀತಿಯ ಒಂದು ಕಠಿಣವಾದಂತ ನಿರ್ಧಾರ ಮಾಡಬೇಕಾಗಿ ಬಂದ್ರೆ, ಯಾಕೆಂದ್ರೆ ಚನ್ನಪಟ್ಟಣದಲ್ಲಿ ನನ್ನನ್ನು ಯಾಕೆ ಕರ್ಕೊಂಬಂದ್ರಿ ನೀವು? ಇಲ್ಲಿ ಕಳೆದ 20 ವರ್ಷ ಪಟ್ಟಂತ ನೋವು ನೀವುಗಳು ನನ್ನ ಕಾರ್ಯಕರ್ತರು. ಅದನ್ನ ಸರಿಪಡಿಸ್ಕೋಬೇಕು ಅಂತ ಹೇಳಿ, ಇಲ್ಲ ನೀನೇ ಬರಬೇಕು ಅಂತ ಹೇಳಿ 18ರಲ್ಲಿ ನಾನು ಕರ್ಕೊಂಬಂದು ಚುನಾವಣೆ ನಿಲ್ಲಿಸ್ಕೊಂಡಿದ್ದೀರಿ. ನನ್ನನ್ನು ನಂಬಿ ಈ ಕ್ಷೇತ್ರದಲ್ಲಿ ಈ ಪಕ್ಷ ಉಳಿಸ್ಕೋಬೇಕು ಅಂತ ಹೇಳಿ ದುಡಿಮೆ ಮಾಡಿರ್ತಕ್ಕಂಥ ನನ್ನ ನಿಷ್ಠಾವಂತ ಕಾರ್ಯಕರ್ತರಿಗೆ ನಾನೀಗ ಸ್ವಾರ್ಥಕ್ಕೋಸ್ಕರವಾಗಿ ನಿಮ್ಮನ್ನ ಬಲಿಪಶು ಮಾಡಲಿಕ್ಕೆ ಸಿದ್ಧ ಇಲ್ಲ. ಈ ಪಕ್ಷ ಇಲ್ಲಿ ಉಳಿಲೇಬೇಕು. ಬರೀ ಚನ್ನಪಟ್ಟ ಅಷ್ಟೇ ಅಲ್ಲ, ರಾಮನಗರದಲ್ಲೂ ಕುತಂತ್ರ ನಡೆದಿದೆ. ಕನಕಪುರದಲ್ಲೂ ಇವತ್ತು ನಮ್ಮ ಕಾರ್ಯಕರ್ತರು ಮೊನ್ನೆ 85,000 ಮತ ಕೊಟ್ಟಿದ್ದಾರೆ. ಪಾಪ ಪುಣ್ಯಾತ್ಮರು ಅಲ್ಲಿಯ ಕಾರ್ಯಕರ್ತರು 85,000 ಮತ ಕೊಟ್ಟಿದ್ದಾರೆ. ಕಳೆದ 35 ವರ್ಷ ಆ ಕನಕಪುರದಲ್ಲಿ ಅವರ ಹಿಂಸೆಯನ್ನ ತಡೆದು ಇನ್ನು ಪಕ್ಷ ಉಳಿಸ್ಕೊಂಡ್ ಬಂದಿರತಕ್ಕಂಥ ಕನಕಪುರದ ಜನತೆಯ ನನ್ನ ಕಾರ್ಯಕರ್ತರ ನೋವು ನನಗೆ ಗೊತ್ತಿದೆ. ನನಗೆ ಮಾಗಡಿನಲ್ಲಿ ಪಕ್ಷ ಪರಿವರ್ತವಾಗಿದೆ. ಮುಂದಿನ ಚುನಾವಣೆ ಯಾವಾಗಲೇ ನಡೀಲಿ. ನಾವೇನ್ ಸರ್ಕಾರ ತೆಗಿಬೇಕಾಗಿಲ್ಲ. ಇದು ದಿನ ನೋಡ್ತಾ ಇದ್ದೀರಿ, ಡಬಲ್ ಹಾಸ್ಕೊಂಡು ಕೂತಿರೋರು ದಿನ ನೋಡ್ತಾ ಇದ್ದೀರಿ. ನಾನ್ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ಇವರ ಪಾಪದ ಕೂಡ ತುಂಬಿದೆ. ಈ ಪಾಪದ ಕೂಡ ಏನು ತುಂಬಿದೆ, ಮಾಡಬಾರದು ಮಾಡಿದ್ದಾರೆ. ಅವ್ರು ಹೇಳಿದ್ದಾರಲ್ಲ ಆತ್ಮಸಾಕ್ಷಿಯನ್ನೇ ಇವತ್ತು ಪ್ರಶ್ನೆ ಹಾಕೊಳ್ಳೋದಾದ್ರೆ ಇಂಥ ಒಂದು ಬಂಡರನ್ನ ನೀವು ಮತ್ತೆಲ್ಲ ನೋಡಕ್ ಸಾಧ್ಯ ಇಲ್ಲ. ಅದರಿಂದ ಈ ಸರ್ಕಾರದ ಅಂತಿಮ ದಿನಗಳು ಪ್ರಾರಂಭ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಚುನಾವಣೆ 2028ವರೆಗೂ ಕಾಯಬೇಕಾಗಿಲ್ಲ. ನೀವು ಕಾಂಗ್ರೆಸ್ನ ಸ್ವಯಂ ಮುಂಚೆನೆ ಚುನಾವಣೆ ಬಂದ್ರೆ ರಾಮನಗರ ಜಿಲ್ಲೆಯ ನನ್ನ ತಂದೆ ತಾಯಿಗಳಿಗೆ ವೇದಿಕೆ ಮುಖಾಂತರ ಹೇಳ್ತೇನೆ, ಮುಂದೆ 4ಕ್ಕೆ 4 ಸ್ಥಾನಗಳನ್ನ ಈ ಜಿಲ್ಲೆಯನ್ನು ನಾನು ಮಾಡಬೇಕಾದ್ರೆ ಯಾವ ದೂರದೃಷ್ಟಿ ಇಟ್ಟುಕೊಂಡು ರಾಮನಗರ ಜಿಲ್ಲೆಯನ್ನ ಮಾಡಿದ್ದೇವೆ, ಅಭಿವೃದ್ಧಿ ಅಂತಕ್ಕಂಥದ್ದನ್ನ ಯಾವ ರೀತಿ ಮಾಡಬಹುದು ಅನ್ನೋದನ್ನ ದೇಶಕ್ಕೆ ಮಾದರಿಯಾಗಿ ನಾನೇನಿದ್ದಂತ ಕೇವಲ 18 ತಿಂಗಳು 14 ತಿಂಗಳಲ್ಲಿ ಮಾಡಿ ತೋರಿಸಿದ್ದೇನೆ. ಅದು ನಿಮ್ಮಿಂದ ಇವತ್ತು ಈ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥವ್ರು. ಇವತ್ತು ಹಾಲಿನ ತರ ಕಡಿಮೆ ಜಾಸ್ತಿ ಮಾಡ್ತೀವಿ ಅಂತಾರೆ ಕನ್ಸ್ಯೂಮರ್ ಇವರಿಗೆ, ರೈತರಿಗೆ ಉತ್ಪಾದನೆ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಹಾಲಿನ ದರದಲ್ಲಿ ಕಡಿಮೆ ಮಾಡ್ತಾ ಇದ್ದಾರೆ. 5 ತಿಂಗಳಾಯ್ತು, ಇನ್ನೂ ದುಡ್ಡು ಬರಲಿಲ್ಲ ನಿಮಗೆ. 5 ತಿಂಗಳಾಯ್ತು. ಈ ಸರ್ಕಾರ ಯಾವ ಮಟ್ಟಕ್ಕಿದೆ ಅನ್ನೋದು ನೋಡಿ. ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿ ಅವರು ಈ ವರ್ಷ 4 ಕೋಟಿ ಮನೆಗಳನ್ನ ಕಟ್ಟಬೇಕು ಅಂತ ಹೊರಟಿದ್ದಾರೆ. 4 ಕೋಟಿ. ಇವತ್ತು ಕೇಂದ್ರ ಸರ್ಕಾರದ ಭಿಕ್ಷೆ, ಕೇಂದ್ರ ಸರ್ಕಾರದ ಜೊತೆ ಜಗಳ ಆಡ್ತಕ್ಕಂಥದ್ದೇನಿದೆ, ಇದರಿಂದ ಇವರು ಯಾವ ತರ ನಡ್ಕೋತಾ ಇದ್ದಾರೆ ನೋಡ್ತಾ ಇದ್ದೀರಿ. ಇವತ್ತು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಹಣದಲ್ಲಿ ಮನೆ ಕಟ್ತೀವಿ ಅಂತ ಏನ್ ಹೇಳ್ತಾರೆ, ನಿಮಗೇನೋ ಒಂದೊಂದು ಪಂಚಾಯತಿಗೆ 150 ಮನೆ ಕೊಡ್ತೀವಿ ಅಂತಾರಲ್ಲ, 150 ಸೈಟ್ ಮಾಡ್ತೀವಿ ಅಂತ. ಪಾಪ ಹಲವಾರು ಕುಟುಂಬಗಳಲ್ಲಿ 30 ವರ್ಷ 35 ವರ್ಷದ ಸಾಗುವಳಿ ಮಾಡಿ ಈಗಾಗುತ್ತೋ ನಾಳೆ ಆಗುತ್ತೋ ಆ ಜಮೀನು ಪರವಾಗಿ ಅಂತ ಹೇಳಿ ಆ ಕೃಷಿಯನ್ನ ಮಾಡ್ತಾ ಇರ್ತಕ್ಕಂಥ ಕುಟುಂಬಗಳನ್ನ, ಆ ಬಡವರನ್ನ ಒಕ್ಕಲೆಬ್ಬಿಸಿ ಆಶ್ರಯ ಸ್ಕೀಮ್ ಅಲ್ಲಿ ಸೈಟ್ ಮಾಡ್ತೀವಿ ಅಂತ ಹೇಳಿ ನಾಟಕ ಆಡ್ಕೊಂಡು ಈ ಚುನಾವಣೆ ಮುಗಿದ ನಂತರ ನಿಮಗೆ ಸೈಟು ಇಲ್ಲ, ಅವರಿಗೆ ಜಮೀನು ಇಲ್ಲ. ಇದು ಅವ್ರು ಮಾಡ್ತಕ್ಕಂಥ ಕೆಲಸ. ಇದನ್ನ ಎಚ್ಚರಿಕೆಯಿಂದ ಗಮನಿಸಿ. ಇಷ್ಟು ದಿವಸ ಯಾಕೆ ಮಾಡಲಿಲ್ಲ? 700 ಶೇಖಕ್ಕೆ ಸೇರಿತ್ತಲ್ಲ ಇದು. ವಿರೂಪಾಕ್ಷಪುರದ ನೋಡಿ ಇದ್ರ 25 ವರ್ಷ 10 ವರ್ಷ ಮಂತ್ರಿನೇ ಇದ್ರಲ್ಲ, ಯಾಕೆ ವಿರೂಪಾಕ್ಷಪುರದ ಹೋಬಳಿಗೆ ಆಗಲೇ ಮನೆ ಕಟ್ಕೊಡ್ಬಾರ್ದಾಗಿತ್ತು, ಸೈಟ್ ಕೊಡಬಾರ್ದಾಗಿತ್ತು, ಅವಕ್ಕಾದ್ರೂ ರಸ್ತೆಗಳಾಗಿತ್ತು. ನಿಮ್ ಕಣ್ಣೆದುರಿಗೆ ಇರ್ತಕ್ಕಂಥ ವಿಷಯ.